ಇನ್ನು ಆಸ್ಪತ್ರೆ ಕಟ್ಟಡದ ಮೇಲಿಂದ ಬಿದ್ದ ಮಗು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಈ ಘಟನೆ ನಡೆದಿದೆ. ಅಲ್ಲಿ ಈ ತಂದೆ ಮತ್ತು ತಾಯಿ ಜೊತೆ ಮಗು ಆಸ್ಪತ್ರೆಗೆ ಹೋಗಿತ್ತು. ಈ ವೇಳೆ ಘಟನೆ ವೇಳೆಯಲ್ಲಿ ತಾಯಿ ಮಗು ಆಸ್ಪತ್ರೆ ಹೋಗಿದ್ದ ವೇಳೆಯಲ್ಲಿ 2 ಅಂತಸ್ತಿನ ಕಟ್ಟಡದಿಂದ ಮಗು ಬಿದ್ದಿದೆ. ಆಸ್ಪತ್ರೆ ಕಟ್ಟಡ ಮೇಲಿಂದ ಬಿದ್ದ ಮಗು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಈ ಘಟನೆ ಆಗಿರುವಂತದ್ದು. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಗ್ರಾಮ ಈ ಸ್ಥಳದಲ್ಲಿ ತಂದೆ ತಾಯಿ ಜೊತೆ ಮಗು ಆಸ್ಪತ್ರೆಗೆ ಹೋಗಿದ್ದ ವೇಳೆ ಈ ಘಟನೆಯಾಗಿದೆ. ಆಸ್ಪತ್ರೆ ವೇಳೆಯಲ್ಲಿ ತಂದೆ ತಾಯಿ ಜೊತೆ ಮಗು ಆಸ್ಪತ್ರೆಗೆ ಹೋಗಿತ್ತು. ಈ ವೇಳೆಯಲ್ಲಿ ಆಸ್ಪತ್ರೆಯ 2ನೇ ಮಹಡಿಯಿಂದ 5 ವರ್ಷದ ಮಗು ಕೆಳಗೆ ಬೀಳುತ್ತೆ. ಪವಾಡದ ಸದೃಶ್ಯವಾಗಿ ಪ್ರಾಣಾಪಾಯದಿಂದ ಮಗು ಪಾರಾಗಿದೆ. ಗೌರಿಬಿದನೂರು ಇಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆ ಕಟ್ಟಡ ಮೇಲಿಂದ ಮಗು ಬಿದ್ದಿದೆ. ಆಸ್ಪತ್ರೆಗೆ ಹೋಗಿರುವ ಸಂದರ್ಭದಲ್ಲಿ 2ನೇ ಮಹಡಿಯಿಂದ ಕೆಳಕ್ಕೆ ಬಿದ್ದಿದೆ 5 ವರ್ಷದ ಮಗು. ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ. ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ನಿರ್ಲಕ್ಷ್ಯ ವಹಿಸಿದೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಲಿಫ್ಟ್ ಇದೆ, ಲಿಫ್ಟ್ ಇದ್ರೂ ಕೂಡ ಲಿಫ್ಟ್ನ ನಿರ್ವಹಣೆ ಮಾಡೋರಿಲ್ಲ. ಇಂತಹ ದೊಡ್ಡ ಕಟ್ಟಡದಲ್ಲಿ ಯಾರು ಕೂಡ ಆಡಳಿತ ಕೂಡ ನಿರ್ವಹಣೆ ಮಾಡಲಿಕ್ಕೆ, ಸರಿಯಾದ ಲಿಫ್ಟ್ ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಇಟ್ಟಿಲ್ಲ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೃಷ್ಟವಶಾತ್ ಆ ಮಗುಗೆ ಯಾವುದೇ ಹಾನಿ ಆಗಿಲ್ಲ. ಆಸ್ಪತ್ರೆಯ ಕಟ್ಟಡ ಮೇಲಿಂದ ಮಗು ಬಿದ್ದಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಇಲ್ಲಿ ನಟಿ ಏನು ಈ ಘಟನೆ ಆಗಿರುವಂಥದ್ದು. ತಂದೆ ತಾಯಿ ಮಗು ಜೊತೆ ಮಗು ಆಸ್ಪತ್ರೆಗೆ ಹೋಗಿತ್ತು. ಈ ವೇಳೆ ಈ ಘಟನೆ ಆಗಿದೆ. ಯಾವುದೇ ಮಗುಗೆ ಯಾವುದೇ ದೊಡ್ಡ ಮಟ್ಟದ ಹಾನಿ ಆಗಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೂಡ ಸಂಪರ್ಕದಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಿಂದ. ಶ್ರೀನಿವಾಸ್ ಈ ಬಗ್ಗೆ ಏನು ಘಟನೆ ಆಗ್ತಾ ಇದೆ? ಚಿಕ್ಕಬಳ್ಳಾಪುರದ ಏನು ಆಸ್ಪತ್ರೆಗೆ ಹೋಗಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಆಸ್ಪತ್ರೆಗೆ ಹೋಗಿದ್ದ ವೇಳೆಯಲ್ಲಿ ಚಿಕ್ಕ ಬಾಲಕಿ 5 ವರ್ಷದ ಬಾಲಕಿ ಏನು 2 ಅಂತಸ್ತಿಂದ ಬೀಳುತ್ತೆ. ಆ ಅದೃಷ್ಟವಶಾತ್ ಯಾವುದೇ ಹಾನಿ ಆಗಿಲ್ಲ, ದೊಡ್ಡ ಮಟ್ಟದ ಹಾನಿ ಆಗಿಲ್ಲ. ಏನಿದು ಘಟನೆ, ಹೆಂಗಾಯ್ತು ಅಂತ? ಹೌದು ಶ್ರೀಕಾಂತ್, ಏನು ಈ ಸರ್ಕಾರಿ ಆಸ್ಪತ್ರೆಗಳಿಂದನೇ ಒಂಥರ ನಿರ್ಲಕ್ಷ್ಯ ಅಂತಾನೆ ಹೇಳ್ಬಹುದು. ಏನು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಮಗುಗೆ ಏನು ದಿಲೀಪ್ ಅನ್ನೋ ಮಗುವಿಗೆ ಏನು ಒಂದ್ ಸ್ವಲ್ಪ ಮೈ ಹುಷಾರಿಲ್ಲದೆ ಒಂದ್ ಸ್ವಲ್ಪ ಹಾಸ್ಪಿಟಲ್ ತೋರ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಒಂದು ಲಿಫ್ಟ್ ಮುಖಾಂತರ ಒಂದು ಮಗು ತನ್ನದಾದ ಒಂದು ಹೋಗಿ ಒಂದು ಲಿಫ್ಟ್ ಮುಖಾಂತರ ಹತ್ತಿ 2ನೇ ಬಿಲ್ಡಿಂಗ್ ಇಂದ ಬಿದ್ದು ಒಂದ್ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ಏನು ಗೌರಿಬಿದನೂರು ತಾಲೂಕಿನ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ನಡೆದಿರುವಂತದ್ದು. ಏನು ದಿಲೀಪ್ ಎಂಬ ಹುಡುಗ ಏನು ಒಂದ್ ಸ್ವಲ್ಪ ಜ್ವರದ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದ ಆಸ್ಪತ್ರೆಗೆ ಏನೋ ಒಂದು ಲಿಫ್ಟ್ ಮುಖಾಂತರ ಅಂದ್ರೆ ಲಿಫ್ಟ್ ಒಂದು ಸರಿಸುಮಾರು ಏನು ಲಿಫ್ಟ್ ಒಂದು ಯಾರು ಅದನ್ನ ರನ್ ಮಾಡ್ತಾರೆ ಏನು ಅಂತ ಅವರಿಗೊಂದು ಒಬ್ಬ ಮನುಷ್ಯನನ್ನು ನೇಮಕಾತಿ ಮಾಡಿರ್ತಾರೆ. ಆದ್ರೆ ಆ ಲಿಫ್ಟ್ ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಯಾರು ಇಲ್ಲ ಒಂದು ಕಾರಣ ಮಗುವನ್ನ ಹತ್ತಿ 2ನೇ ಮಾಡಿ ಅಂತ ಹೋಗಿ ಸೇಫರ್ ಸೈಡ್ ಯಾವುದೇ ಒಂದು ಪ್ರಾಣಾಪಾಯ ಸಂಭವಿಸಿದಂತೆ ಒಂದು ಪ್ರಾಣಾಪಾಯವಾಗಿರುವಂತದ್ದು. ಆದ್ರೆ ಏನು ಗೌರಿಬಿದನೂರಿನಲ್ಲಿ ಬಹಳಷ್ಟು ಏನು ಸರ್ಕಾರಿ ಆಸ್ಪತ್ರೆಗಳಂದ್ರೆ ಒಂದು ನಿರ್ಲಕ್ಷ್ಯ ತೋರುತ್ತಾರೆ. ಅದರಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ ಅಂದ್ರೆ ಒಂದು ಯಾವುದೋ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ. ಮತ್ತೆ ಅದಕ್ಕೆ ತಕ್ಕಂತ ಒಂದು ಏನು ಸೆಕ್ಯೂರಿಟಿ ಪರ್ಪಸ್ ಮೇಲೆ ಯಾವುದೋ ಒಂದು ಅದಕ್ಕೆ ಇಲ್ಲದಂತ ಒಂದು ಕಾರಣದಿಂದ ಇವಂತ ಅನಾಹುತ ನಡೆಯುವಂತಾನೆ ಹೇಳ್ಬೋದು. ಏನು ಪ್ರಮುಖವಾಗಿ ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆಯ ಸಂಭವಿಸಿದ್ದು. ಏನು ತನ್ನದ ಮಗು 2ನೇ ಮಹಡಿಯಿಂದ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದ್ದು. ತದನಂತರ ಏನು ಆಸ್ಪತ್ರೆ ಸಿಬ್ಬಂದಿ ತಕ್ಷಣವೇ ಅದನ್ನು ದಿಲೀಪ್ ಎಂಬ ಮಗುವನ್ನು ಚಿಕಿತ್ಸೆಗೆ ಒಳಪಡಿಸುತ್ತಾರೆ. ಆದ್ರೆ ಒಳಪಡಿಸಿದ ತದನಂತರ ಕೆಲವೊಂದು ಹೆಚ್ಚು ಕಮ್ಮಿ ಆದ ನಂತರ ಏನು ಬೆಂಗಳೂರು